Hello students, welcome to RH Chemistry. So KCET ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಸಂಬಂಧಪಟ್ಟ ಹಾಗೆ ಸೀಟ್ ಮೆಟ್ರಿಕ್ಸನ್ನು KE ಅವರು ರಿಲೀಸ್ ಮಾಡಿರುವಂಥದ್ದು. ಅದರ ಜೊತೆಗೆ ಎರಡನೇ ಸುತ್ತಿನ ಒಂದು ಆಪ್ಷನ್ ಎಂಟ್ರಿ ಲಿಂಕನ್ನು ಕೂಡ, ಅಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿನ ಎರಡನೇ ವಿಸ್ತೃತ ಸುತ್ತು ಅಂತ ಏನು ಹೇಳ್ತಾರೆ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿನ ಆಪ್ಷನ್ ಎಂಟ್ರಿ ಲಿಂಕನ್ನು ಕೂಡ KE ಅವರು ಈಗ ತಾನೇ ರಿಲೀಸ್ ಮಾಡಿರುವಂಥದ್ದು. ಸೊ ಇಲ್ಲಿ ಫಸ್ಟ್ ಲಿಂಕ್ ಏನು ಕಾಣಿಸ್ತದ, ಸೀಟ್ ಮೆಟ್ರಿಕ್ಸನ್ನು ಕೊಟ್ಟಿರುವಂಥದ್ದು. ಸೆಕೆಂಡ್ ಲಿಂಕ್ ಏನು ಕಾಣಿಸ್ತದ, ಇದು ನಿಮ್ಮ ಆಪ್ಷನ್ ಎಂಟ್ರಿ ಲಿಂಕ್ ಆಗಿರ್ತದೆ. ಸೊ ಇದನ್ನು ಯೂಸ್ ಮಾಡಿಬಿಟ್ಟು ಸೀಟ್ ನಂಬರ್ ಕ್ಯಾಪ್ಚಾವನ್ನು ಹಾಕಿ ಮುಂದೆ ಸೀಕ್ರೆಟ್ ಕೀಯನ್ನು ಹಾಕಿ ಲಾಗಿನ್ ಆಗಿಬಿಟ್ಟು ನೀವು ಆಪ್ಷನ್ ಎಂಟ್ರಿಯನ್ನು ಮಾಡಬಹುದು. ಸೊ ಇದಕ್ಕೆ ನೀವು ಯಾವುದೇ ರೀತಿ ಕಾಷನ್ ಡಿಪಾಸಿಟನ್ನು ಕಟ್ಟುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಯಾರ್ಯಾರು ಚಾಯ್ಸ್ 2 ಅನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಅವರಿಗೆ ಹೊಸ ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಆಲ್ರೆಡಿ ಇರುವಂಥ ಆಪ್ಷನ್ ಎಂಟ್ರಿಯಲ್ಲಿ ನೀವು ಚೇಂಜಸ್ಗಳನ್ನು ಮಾಡ್ಕೊಳ್ಬೋದು, ಡಿಲೀಟ್ ಅಥವಾ ಅಲ್ಟರ್ ಮಾಡ್ಬೋದು. ಸೊ ಯಾರ್ಯಾರು ಚಾಯ್ಸ್ 3 ಅನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಮತ್ತು ಯಾರ್ಯಾರಿಗೆ ಸೀಟ್ ಸಿಕ್ಕಿರಲಿಲ್ಲ ಅವರೆಲ್ಲರೂ ಕೂಡ ನೀವು ಹೊಸದಾಗಿ ಆಪ್ಷನ್ ಎಂಟ್ರಿಯನ್ನು ಮಾಡಬಹುದು. ಸೊ ಇದರಲ್ಲಿ ನಾನು ನಿನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ನಿನ್ನೆಯ ವಿಡಿಯೋದಲ್ಲಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿನ ವೇಳಾಪಟ್ಟಿ ಅಂದರೆ ಡೀಟೇಲ್ಡ್ ಟೈಮ್ ಟೇಬಲ್ನ ಕೊಟ್ಟಿಲ್ಲ ಇಲ್ಲಿ ಎಲ್ಲೋ KEಯಲ್ಲಿ, ಬಟ್ ಟ್ವಿಟರ್ದಲ್ಲಿ ಕೊಟ್ಟಿದ್ದಾರೆ ಅಂಥೇಳಿ. ಸೊ ಸಾರಿ ಫಾರ್ ದ್ಯಾಟ್, ಇದು KE ಅವರಿದ್ದೇ ಆಗಿರುವಂಥ ಮಿಸ್ಟೇಕು. ನಾನು ಕೂಡ ಹಂಗೆ ಅಂದ್ಕೊಂಡ್ಬಿಟ್ಟಿದ್ದೆ. ಸೊ ಯಾಕಂತಂದರೆ ನಾನು ನೋಡಿದಾಗ ಆ ಒಂದು ಫೈಲ್ ಓಪನ್ ಆಗ್ತಿರಲಿಲ್ಲ. ಅದಕ್ಕಾಗಿ ನಾನು ಏನು ಅಂದ್ಕೊಂಡೆ, ಆ ಫೈಲಿನ ಹೆಡ್ಡಿಂಗನ್ನು ನೋಡಿಬಿಟ್ಟು ಪೂರಕ ವಿದ್ಯಾರ್ಥಿಗಳು UGC 2023 ವೇಳಾಪಟ್ಟಿ ಮತ್ತು ಅಭ್ಯರ್ಥಿಗಳ ಸೂಚನೆಗಳು ಅಂತ ಇದೆ. ಅಂದರೆ ಓನ್ಲಿ ಫಾರ್ ಸಪ್ಲಿಮೆಂಟ್ರಿ ಎಕ್ಸಾಮ್ ಪಾಸ್ಡ್ ಸ್ಟೂಡೆಂಟ್ಸ್ಗೆ ಮಾತ್ರ ಕೊಟ್ಟಿರುವಂಥ ಒಂದು ವೇಳಾಪಟ್ಟಿ ಇರಬಹುದು, ಅವರ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಬೇಸ್ ಕೊಟ್ಟಿರುವಂಥದ್ದು ಅಂತ ಅಂದ್ಕೊಂಡೆ. ಬಟ್ ಇದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಗೊತ್ತಾಗ್ತದೆ. ಸೊ ಫಸ್ಟ್ ಹಂತದಲ್ಲಿ ಇವರ ರಿಸಲ್ಟ್ ಪ್ರಕಟಣೆ ಯಾವಾಗ, ಮತ್ತು ಯಾರ್ಯಾರು ಈಗ ರೀಸೆಂಟಾಗಿ ಸೆಕೆಂಡ್ ಸಪ್ಲಿಮೆಂಟ್ರಿಯಲ್ಲಿ ಪಾಸ್ ಆಗಿದ್ದಾರೆ, ಸೆಕೆಂಡ್ ಅಲ್ಲ ಇದು ಫಸ್ಟ್ ಸಪ್ಲಿಮೆಂಟ್ರಿ ಅಂತ ಕೊಟ್ಟಿರೋ ಕಾಣಿಸ್ತದೆ. ಸೊ ಅಂಥವರಿಗೆ ಕೊಟ್ಟಿರುವಂಥದ್ದು. ಸೊ ಅದರ ಕೆಳಗೆ ಈ ಒಂದು ಡೀಟೇಲ್ ಆಗಿ ಶೆಡ್ಯೂಲನ್ನು ಕೂಡ ಕೊಟ್ಟಿರುವಂಥದ್ದು. ಸೀಟ್ ಮೆಟ್ರಿಕ್ಸನ್ನು ರಿಲೀಸ್ ಮಾಡಿದ್ದಾರೆ. ನಿನ್ನೆಯಿಂದ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಬೇಕಿತ್ತು, ಇವತ್ತಿಂದ ಸ್ಟಾರ್ಟ್ ಆಗಿದೆ. 22ನೇ ತಾರೀಕಿನವರೆಗೆ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡಬಹುದು. ಇದಿಷ್ಟು ಇವತ್ತಿನ ವಿಡಿಯೋ. ನಿಮ್ಮ ಒಂದು ಈ ಒಂದು ಸೀಟ್ ಮೆಟ್ರಿಕ್ಸನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಆಪ್ಷನ್ ಎಂಟ್ರಿಯನ್ನು ಮಾಡ್ಬೋದು. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.